ಸೊ ಪಟಿಯಾಲ ಕೋರ್ಟ್ಗೆ ಉಗ್ರ ರಾಣ ಈಗ ಬರ್ತಾ ಇರುವಂತಹ ಮಾಹಿತಿ. ಪಟಿಯಾಲ ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಟಿಯಾಲ ಕೋರ್ಟ್ಗೆ ಈಗ ಎನ್ಐಎ ಕಾನೂನು ತಜ್ಞರು ಕೂಡ ಹೋಗಿ ತಲುಪಿದ್ದಾರಂತೆ. ಹಿರಿಯ ವಕೀಲ ದಯಾನ್ ಕೃಷ್ಣನ್, ವಕೀಲ ನರೇಂದ್ರ ಮಾನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅವರೇ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಟಿಯಾಲ ಕೋರ್ಟ್ಗೆ ಈಗ ಹಾಜರುಪಡಿಸ್ತಾರೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಿದ್ದಾಗ ವರ್ಚುವಲ್ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಟ್ ಈಗ ಕರ್ಕೊಂಡೇ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದಯಾನ್ ಕೃಷ್ಣನ್ ಜೊತೆಗೆ ವಕೀಲ ನರೇಂದ್ರ ಮಾನ್ ಕೋರ್ಟ್ಗೆ ಹಾಜರಾಗಿದ್ದಾರೆ, ಹಿರಿಯ ವಕೀಲರು. ಸೊ ಅದರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ಮಾನವರನ್ನೇ ಅಲ್ಲಿ ನೇಮಕ ಮಾಡಿರೋದು. ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ತಹೂರ್ ಹುಸೇನ್ ರಾಣಾ ಇವನು ಭಾರತಕ್ಕೆ ಅತಿ ಮೋಸ್ಟ್ ವಾಂಟೆಡ್ ಆಗಿದ್ದು. 2008ರಲ್ಲಿ ನಡೆದಂಥ ಕೃತ್ಯದಲ್ಲಿ ಇವನ ಮಾಸ್ಟರ್ ಮೈಂಡ್ ಆಗಿದ್ದು. ಈಗಿರುವಂತಹ ಪ್ರಶ್ನೆ, ಇವನ ಜೊತೆಗೆ ಸಂಪರ್ಕದಲ್ಲಿ ಯಾರಿದ್ರು, ಹೇಗೆ ಇವನು ಈ ಕೃತ್ಯವನ್ನು ಎಸಗಿದ್ದ, ಯಾರ್ಯಾರು ಇವನಿಗೆ ಹಣಕಾಸಿನ ನೆರವನ್ನ ಕೊಟ್ಟರು ಏನು ಅಂತ ಹೇಳಿ ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ವರ್ಚುವಲ್ ಮೂಲಕವಾಗಿಯೂ ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ? ಅರುಣ್, ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಪಟಿಯಾಲ ಹೌಸ್ ಕೋರ್ಟ್ಗೆ ಖುದ್ದಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಫಿಸಿಕಲ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆರಂಭದಲ್ಲಿ ವರ್ಚುವಲ್ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಯಾಕೆ ಅಂದರೆ ಎರಡು ಕಾರಣ. ಒಂದು, ಕೋರ್ಟ್ನ ಅವಧಿ ಮುಗಿದಿರುವಂಥದ್ದು, ಮತ್ತೊಂದು ಇವತ್ತು ಸರ್ಕಾರಿ ರಜೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಕಾರ್ಯನಿರ್ವಹಿಸಲ್ಲ. ಸೊ ಹೀಗಾಗಿ ವರ್ಚುವಲ್ ಮೂಲಕ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಒಂದು ಪ್ರಕರಣ ಏನಿದೆ ಅದು ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು, ಗಂಭೀರ ಆಗಿರುವಂಥದ್ದು, ಆರೋಪಿ ಕೂಡ ಮೋಸ್ಟ್ ವಾಂಟೆಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಖುದ್ದು ಹಾಜರುಪಡಿಸುವಂಥ ನಿಟ್ಟಿನಲ್ಲಿ ಈಗ ಪ್ರಕ್ರಿಯೆಗಳು ಕೂಡ ಶುರುವಾಗಿರುವಂಥದ್ದು. ಪಟಿಯಾಲ ಹೌಸ್ ಕೋರ್ಟ್ ಮುಂದೆ ಆತನನ್ನು ಹಾಜರುಪಡಿಸಿ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ. ಆ ಮಾಹಿತಿಯ ಅನ್ವಯ ಮ್ಯಾಕ್ಸಿಮಮ್ ಡೇಸ್ 14 ದಿನಗಳವರೆಗೂ ಕೂಡ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ 14 ದಿನಗಳ ಕೇಳಿದಂಥ ಸಂದರ್ಭದಲ್ಲಿ ಕೋರ್ಟ್ ಎಷ್ಟು ದಿನಕ್ಕೆ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಆರ್ಗ್ಯುಮೆಂಟ್ಸ್ ಹೇಗಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಸೊ ಈ ಎಲ್ಲ ಪ್ರಕ್ರಿಯೆಗಳಾದ ಬಳಿಕ ಒಂದಷ್ಟು ದಿನಗಳ ಕಾಲ ಏನು ಎನ್ಐಎ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಆ ಒಂದು ಕಸ್ಟಡಿಗೆ ಪಡ್ಕೊಂಡು ಬಂದ ಬಳಿಕ ಎನ್ಐಎ ಕಚೇರಿಗೆ ಕರೆದುಕೊಂಡು ಬಂದು ಇಲ್ಲಿ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅರುಣ್.